ಜಯನಗರ್ 4th ಬ್ಲಾಕ್ ಬರ್ತೀರಾ? ಹಲೋ. ಹಲೋ ಅನು. ಹಾಂ ಹೇಳೆ. ಅನು ಎಲ್ಲಿದ್ಯಾ? ಬರ್ತಾ ಇದ್ದೀನಿ. ಆನ್ ದ ವೇ ಒಬ್ರನ್ನ ಮೀಟ್ ಮಾಡಬೇಕಿತ್ತು. ಮೀಟ್ ಮಾಡ್ಕೊಂಡು ಬರ್ತೀನಿ. ಯಾರೇ ಅದು? ಸೂರ್ಯ. ಅನು ನಿನ್ಗೆ ತಲೆಗೆಲೆ ಕೆಟ್ಟಿದ್ಯಾ? ಇನ್ನೊಂದು ಸ್ವಲ್ಪ ದಿನದಲ್ಲಿ ಮದುವೆ ಇಟ್ಕೊಂಡು ಹಳೆ ಲೆವೆಲ್ನ ಮೀಟ್ ಮಾಡಕ್ ಹೋಗ್ತಿದ್ಯಲ್ಲ, ಅದು 3 ವರ್ಷ ಆದ್ಮೇಲೆ. ನನ್ನ ಮಾತು ಕೇಳು ಅನು. ಈಗ ನೀನು ಅವನನ್ನ ಮೀಟ್ ಮಾಡೋದು ಚೆನ್ನಾಗಿರಲ್ಲ. ನೀನು ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಡು. ಇಲ್ಲ ಕಣೆ, ನಾನು ನನ್ನ ಫಸ್ಟ್ ವೆಡ್ಡಿಂಗ್ ಕಾರ್ಡ್ನ ಅವನಿಗೆ ಕೊಡಬೇಕು. ಅದು ಅಲ್ಲದೆ ಆ ಇಡಿಯಟ್ಗೆ ಇವಾಗ ನಾನು ಹೇಗಿದ್ದೀನಿ ಅನ್ನೋದು ಗೊತ್ತಾಗಬೇಕು. ಎಲ್ಲ ಮರೆತು ಆರಾಮಾಗಿದ್ಯಾ ತಾನೆ? ಈಗ ಮತ್ತೆ ಅವನನ್ನ ಮೀಟ್ ಮಾಡೋದು ಬೇಕಾ? ಇಲ್ಲ ಚೈತ್ರ, ನೀನು ಅನ್ಕೊಂಡಿರೋ ಹಾಗೆ ಏನೂ ಆಗಲ್ಲ. ತಲೆ ಕೆಡಿಸ್ಕೋಬೇಡ. ಅನು ಅದಲ್ಲ ಕಣೆ. ನಾನು ಮಾಡ್ತೀನಿ ಆಮೇಲೆ. ಇಡು. ಹಲೋ ಬಾಯ್. ಅನು. ಅನು ಡಿಸಿಷನ್ ಹೇಳೋ ಟೈಮಲ್ಲಿ ಸೈಲೆಂಟಾಗಿ ನಿಂತಿದ್ಯಾ ಅಂದರೆ ನಿನ್ನ ಲೈಫಲ್ಲಿ ನನ್ನ ಫಸ್ಟ್ ಪ್ರಿಫರೆನ್ಸ್ ಅಲ್ಲ ಅನ್ನೋದು ಗೊತ್ತಾಗ್ತದೆ. ಲೈಫಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂದರೆ ಲವ್ ಮಾಡ್ಬೋದು, ಜೀವನ ಮಾಡೋಕ್ಕಾಗೋದಿಲ್ಲ. ಇನ್ನು ಎಷ್ಟು ದಿನ ಅಂತ ಹೀಗೆ ಖಾಲಿ ಕೂತಿರ್ತೀಯ? ಯಾಕೆ ಒಳ್ಳೆ ಕಲ್ಬಂಡೆ ಥರ ನಿಂತಿದ್ಯಾ ಸೂರ್ಯ? ಏನಾದರೂ ಮಾತಾಡು. ಕರಿಯರ್ ಬಿಲ್ಡ್ ಮಾಡ್ಕೋಬೇಕು ಅಂದರೆ ಕಷ್ಟಪಡಬೇಕು, ಕನ್ಸು ಕಾಣೋದಲ್ಲ. ನನಗೂ 2 ವರ್ಷದಿಂದ ನಿನ್ನ ಮಾತು ಕೇಳಿ ಕೇಳಿ ಸಾಕಾಗೋಗಿದೆ. ನನಗೂ ಕರಿಯರ್ ಇದೆ, ಮುಂದೆ ಚೇಂಜ್ ಆಗ್ತೀಯ ಅನ್ನೋ ಆಸೆ ಇಟ್ಕೊಂಡು ನಿನ್ನ ಜೊತೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಾನು ನಿನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ವಿಷಯದಲ್ಲೇ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ನಿನ್ನ ಮೇಲಿದ್ದ ಎಲ್ಲ ಹೋಪ್ಸ್ನೂ ಕಳ್ಕೊಂಡಿದ್ದೀನಿ ನಾನು. ಈಗಲಾದರೂ ಹೇಳು ಸೂರ್ಯ, ಇನ್ಮೇಲಾದರೂ ಬದಲಾಗ್ತೀಯಾ? ನನಗೋಸ್ಕರ ಬದಲಾಗ್ತೀಯಾ? ಹೇಳು ಸೂರ್ಯ. ಮಾತಾಡು ಸೂರ್ಯ, ನಿನ್ನ ಹತ್ರನೇ ಮಾತಾಡ್ತಿರೋದು. ಏನಾದ್ರೂ ಹೇಳು ಸೂರ್ಯ, ಏನಾದ್ರೂ ಹೇಳು. ನನ್ನ ಕಣ್ಣಲ್ಲಿ ನಿಂಗೋಸ್ಕರ ಇನ್ಯಾವತ್ತೂ ಕಣ್ಣೀರ್ ಬರೋದಿಲ್ಲ. ನಿನ್ನಂಥವ್ನ ಲವ್ ಮಾಡಿದೆ ಅನ್ನೋ ನೆನಪು ನನಗೆ ಯಾವತ್ತೂ ಕಾಡೋದಿಲ್ಲ. ನಾನು ಚೆನ್ನಾಗಿರ್ತೀನಿ, ತುಂಬಾನೇ ಚೆನ್ನಾಗಿರ್ತೀನಿ. ನಿನ್ನ ಲೈಫಲ್ಲಿ ಇನ್ಯಾವತ್ತೂ ನಾನು ಬರೋದಿಲ್ಲ ಸೂರ್ಯ.
ಹಾಯ್, ಹೇಗಿದ್ಯಾನು? ಶಾರ್ಪ್ 10:30 ಅಂತ ಹೇಳಿದ್ದೆ, 10:40 ಆಗ್ತಿದೆ. ಕಾಯಿಸೋದನ್ನ ಇನ್ನೂ ಬಿಟ್ಟಿಲ್ಲ ಅಲ್ವಾ ನೀನು? ಸಾರಿ, ಹೇಳು, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ಸ್. ಈಗಲಾದರೂ ಚೇಂಜ್ ಆಗಿದೆಯೋ ಅಥವಾ ನಾನು ಬಿಟ್ಟೋದಾಗ ಹೇಗಿದೆಯೋ ಹಾಗೇ ಇದೆಯೋ? ನಿನ್ನ ನೋಡ್ತಿದ್ರೆ ನಾನು ನಿನ್ನ ಬಿಟ್ಟೋದಾಗ ಹೇಗಿದೆಯೋ ಹಾಗೇ ಇದೆಯಾ ಅನ್ಸುತ್ತೆ. ಚೇಂಜ್ ಆಗೋದು ಅಂದರೆ ಹೆಂಗೆ? ಮುಂಚೆ ಹೇಗಿದ್ದೆ? ಓ, ನಿನ್ನ ಹತ್ರ ಮಾತಾಡೋದೇ ವೇಸ್ಟ್ ಆಫ್ ಟೈಮ್. ನೀನು ಹೇಗಿದ್ರೆ ನನಗೇನು? ತಗೋ. ಮದುವೆನಾ? ಯಾ, ಮೊದಲನೇ ಕಾರ್ಡ್ ನಿನಗೆ ಕೊಡ್ತಾ ಇದ್ದೀನಿ. ಯು ಹ್ಯಾವ್ ಟು ಕಮ್. ಸೀರಿಯಸ್ಲಿ ಅನು, ನಮ್ಮ ಬ್ರೇಕಪ್ ಸೀನ್ ನೆನೆಸ್ಕೊಂಡ್ರೆ ಮತ್ತೆ ನೀನು ನನ್ನ ಲೈಫಲ್ಲಿ ಬರಲ್ಲ ಅಂತ ಅನ್ಕೊಂಡಿದ್ದೆ. ಎನಿವೇಸ್, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಕಂಗ್ರ್ಯಾಟ್ಸ್. ತುಂಬ ರಿಗ್ರೆಟ್ ಆಗ್ತಿದ್ಯಾ? ಬಟ್ ಐ ಕಾಂಟ್ ಹೆಲ್ಪ್ ಇಟ್. ನಾನು ಮದುವೆ ಆಗ್ತಿರೋ ಹುಡುಗ ನಿನ್ಗಿಂತ ಬೆಟರ್ ಇನ್ ಎವ್ರಿ ವೇ. ಯಾಕೆ ನಗೋದು? ಅಲ್ಲ, ಅದು ಹುಡುಗನ ಹೆಸರು. ಹೆಸರಲ್ಲೇನಿದೆ? ಚೆನ್ನಾಗೇ ಇದೆಯಲ್ಲ. ಈಗ ನೋಡು, ನಿನ್ನ ಹೆಸರು ಸೂರ್ಯ ಅಂತಿದೆ. ಬೇರೆಯವ್ರ ಬದುಕಲ್ಲಿ ಕತ್ಲಾಗಿಲ್ವಾ? ಅದು ಹಂಗಲ್ಲ ಅನು, ನಿನ್ನ ಎಕ್ಸ್ಪೆಕ್ಟೇಷನ್ಸ್ಗೆ ಬೇರೆನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಓ, ಏನಂತ ಎಕ್ಸ್ಪೆಕ್ಟ್ ಮಾಡಿದ್ದೆ? ಇನ್ನೇನು ಬ್ರೇಕಪ್ ಆಯಿತು, ಅರೇಂಜ್ ಮ್ಯಾರೇಜು, ಮನೇಲಿ ಯಾವುದೋ ಅಂಕಲ್ನ ನೋಡಿರ್ತಾರೆ, ಮದುವೆಗೆ ಹೋಗಿ ಅವಮಾನ ಮಾಡೋಣ ಅಂತನ? ನಿನ್ನಂಥ ಚೀಪ್ ಹುಡುಗರ ಮೆಂಟಾಲಿಟಿ ನನಗೆ ಗೊತ್ತಿಲ್ವಾ? ಹೇ, ಅದು ಹಂಗಲ್. ಹಲೋ, ಇವ್ರೇನು ಕಮ್ಮಿ ಇಲ್ಲ, ನಿನ್ಗಿಂತ ನೋಡೋಕ್ಕೆ ಚೆನ್ನಾಗೇ ಇದ್ದಾರೆ. ತಿಂಗಳಿಗೆ 50,000 ಸಂಬಳ, ಅದೂ ಅಲ್ಲದೆ ಬಿ ಬ್ಲಾಕಲ್ಲಿ ಸ್ವಂತ ಮನೆ ಇದೆ. ಆ್ಯಂಡ್ ಮೋರ್ ಓವರ್, ಹಿ ಡಸಂಟ್ ಹ್ಯಾವ್ ಎನಿ ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಯು. ಗುಡ್. ನೀನು ಮೊದಲೇ ಚೂಸಿ ಚೆನ್ನಾಗಿರೋನೇ ಸೆಲೆಕ್ಟ್ ಮಾಡಿರ್ತೀಯ. ಬಟ್ ಅನು, ವಾಟ್ ಅಬೌಟ್ ಯುವರ್ ಡ್ರೀಮ್ಸ್? ಫಾರಿನ್ಗೆ ಹೋಗಬೇಕು, ಅಲ್ಲೇ ಸೆಟ್ಲ್ ಆಗಬೇಕು ಅಂತಿದ್ದಲ್ಲ, ಅವೆಲ್ಲ ಏನಾಯ್ತು? ಯಾ, 100% ಇದೆ. ಆ ಕನ್ಸುಗಳೆಲ್ಲ ಇನ್ನೂ ಸತ್ತಿಲ್ಲ. ಇವರು ಡೆಲಾಯ್ಟಲ್ಲಿ ವರ್ಕ್ ಮಾಡ್ತಿರೋದು. ಇನ್ನೊಂದು ವರ್ಷದಲ್ಲಿ ಆನ್ಸೈಟ್ ಹೋಗ್ತಾರೆ, ನಾನು ಹೋಗ್ತೀನಿ. ಅವ್ರಿಗೆ ನಿನ್ನಷ್ಟೇ ಏಜು, ಆದರೆ ಎಷ್ಟು ಅಚೀವ್ ಮಾಡಿದ್ದಾರೆ. ನೀನು ಇದೆಯಾ? ಯಾವುದೋ ಆಗ್ದಿರೋ ಮೂವಿಗೆ ಡೈರೆಕ್ಟ್ ಆಗ್ತೀನಿ, ದುಡ್ಡೇ ಇಲ್ಲದೆ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ಕೊಂಡು. ಈ ಥರ ಇದ್ರೆ ನಾನಲ್ಲ, ಬೇರೆ ಯಾವ ಹುಡುಗಿನೂ ಬೀಳಲ್ಲ. ನಾನೇನೋ ಫೂಲ್, 4 ವರ್ಷ ನಿನ್ನ ಲವ್ ಮಾಡಿದೆ. ಈ ನಿನ್ ಕನ್ಸುಗಳೆಲ್ಲ ರಾತ್ರಿ ಮಲ್ಗೋವಾಗ ಕಾಣಕ್ ಸರಿ, ರಿಯಲ್ ಲೈಫಲ್ಲಿ ಅವೆಲ್ಲ ಆಗಲ್ಲ. ಅನು, ನೀನು ಸ್ವಲ್ಪನೂ ಬದಲಾಗಿಲ್ಲ ಗೊತ್ತಾ? ನಾನವತ್ತು ಹೇಳಿದ್ದು ನೀನ್ ಬದಲಾಗು ಅಂತ. ನಾನು ಚೆನ್ನಾಗೇ ಇದ್ದೀನಿ, ನಾನು ಯಾಕೆ ಚೇಂಜ್ ಆಗಬೇಕು? ಹೇ, ಸಾರಿ, ಲೆಟ್ಸ್ ಆರ್ಡರ್ ಸಮಥಿಂಗ್. ಹರೀಶ್, 1 ನಿಮಿಷ. ಎಸ್ ಮ್ಯಾಮ್. ಅನು, 1 ನಿಮಿಷ. ಓಕೆ ಸರ್. ಡೋಂಟ್ ವರಿ, ನಿನ್ಗೆ ಇಷ್ಟ ಆಗುತ್ತೆ. ಅವರೇನಾ ಮೆಸೇಜ್ ಮಾಡ್ತಿರೋದು? ಇಲ್ಲ, ಅವ್ರೀಗ ಆಫೀಸಲ್ಲಿರ್ತಾರೆ. ಹೌದು, ಕೇಳೋದು ಮರ್ತೆ, ನೀನು ಯಾಕೆ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇಲ್ಲ? ಬಿಸ್ನೆಸ್ಗೋಸ್ಕರ ಫುಲ್ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಟೈಮ್ ಸಿಕ್ಕಾಗ ಏನಾದರೂ ನೋಡ್ತಾ ಇರ್ತೀನಿ ಅಷ್ಟೇ. ಓ, ಅಷ್ಟೊಂದು ಡೆಡಿಕೇಶನ್ ಇದ್ರು ಇನ್ನೂ ಯಾಕೆ ಹೀಗೆ ಇದೆಯಾ? ನೋಡ್ ಸೂರ್ಯ, ಇದೆಲ್ಲ ವರ್ಕೌಟ್ ಆಗಲ್ಲ. ಹೇಗೂ ಡಿಗ್ರಿ ಇದೆ, ಯಾವುದಾದ್ರೂ ಒಳ್ಳೆ ಕೆಲಸ ನೋಡು. ತಿಂಗಳಿಗೆ 15,000 ರಿಂದ 20,000 ಸಂಬಳನಾದ್ರೂ ಸಿಗುತ್ತೆ. ನಿಮ್ಮ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ. ಅದೇನು ಅಂದ್ರೆ, ಎಕ್ಸ್ಕ್ಯೂಸ್ ಮೀ ಸರ್. ಥ್ಯಾಂಕ್ ಯು. ವೆಲ್ಕಮ್ ಸರ್. ಸೊ ನೈಸ್. ಪ್ಲೀಸ್ ಗೋ ಹೆಡ್, ಟೇಸ್ಟ್ ಇಟ್. ಇಟ್ಸ್ ರಿಯಲಿ ಗುಡ್. ಏನು ಸರ್ಪ್ರೈಸಾ? ನಿನ್ಗಿಷ್ಟ ಅಲ್ವಾ, ಅದಕ್ಕೆ. ಇನ್ನೂ ಮರ್ತಿಲ್ವಾ ಹಾಗಾದ್ರೆ? ಒಂದೇ ನಿಮಿಷನು, ಐ ಹ್ಯಾವ್ ಟು ಟೇಕ್ ದಿಸ್ ಕಾಲ್. ಹಲೋ ಸರ್, ಹೇಳಿ.
ವೇಟರ್ ಇದೊಂಚೂರು ಕ್ಲಿಯರ್ ಮಾಡಿಬಿಡಿ, ಹಾಗೆ ಬಿಲ್ ತಗೊಂಬನ್ನಿ. ಓಕೆ ಮ್ಯಾಮ್. ಯಾಕೆ ಅಷ್ಟೊಂದು ಸ್ಮೈಲ್ ಮಾಡ್ತಿದ್ದೀರಾ? ಟೇಬಲ್ ಕ್ಲೀನ್ ಮಾಡ್ತೀನಿ ಮ್ಯಾಮ್, ಆದರೆ ಬಿಲ್ ಕೊಡೋಕ್ಕಾಗಲ್ಲ ಮ್ಯಾಮ್. ಯಾಕೆ? ಅವ್ರು ಆಲ್ರೆಡಿ ಪೇ ಮಾಡಿದಾರಾ? ಅವ್ರು ಯಾಕೆ ಪೇ ಮಾಡ್ತಾರೆ ಮ್ಯಾಮ್? ಈ ಕೆಫೆ ಓನರೇ ಅವರು. ವಾಟ್? ಹಾಯ್ ಅನು, ಹೌ ಯು? ಐ ಆಮ್ ಗುಡ್. ಬಟ್ ನೀವು? ಸೂರ್ಯ ಏನು ಹೇಳಿಲ್ವಾ ನಿಮಗೆ? ಇಲ್ಲ. ಹೇ, ಸೊ ಯು ಬೋತ್ ಗಾಟ್ ಇಂಟ್ರೊಡ್ಯೂಸ್ಡ್? ಸಾರಿ, ದಿಸ್ ಇಸ್ ಅಮೃತ, ನನ್ನ ಹೆಂಡತಿ. ಓಹ್, ಎಲ್ಲ ತುಂಬ ಸಡನ್ ಆಗಿದ್ದು, ಯಾರಿಗೂ ಹೇಳೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ. ನಿಮಗೆ ಗೊತ್ತಾ, ಆ ಡೆಸರ್ಟ್ ನಿಮಗೆ ಇಷ್ಟ ಅಂತ ಬೆಳಿಗ್ಗೆಯಿಂದ ಶೆಫ್ ಜೊತೆನೇ ಇದ್ದು ಗೋಲ್ಡ್ ಹೊಯ್ಕೋತಿದ್ರು. ಓನ್ಲಿ ಟು ಗೆಟ್ ಇಟ್ ರೈಟ್ ಫಾರ್ ಯು. ಓ, ದೇ ಆರ್ ಆಲ್ರೆಡಿ ಹಿಯರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅನು. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದಕ್ಕೆ ನಾನು ಹೋಗಲೇಬೇಕು. ಎನಿವೇಸ್, ನಿನ್ನ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಖಂಡಿತ ಫ್ರೀ ಮಾಡಿಕೊಂಡು ನಾವಿಬ್ಬರೂ ನಿನ್ನ ಮದುವೆಗೆ ಬರ್ತೀವಿ. ಅಮೃತ, ಇಫ್ ಯು ಡೋಂಟ್ ಮೈಂಡ್, ಅನುನ ಡ್ರಾಪ್ ಮಾಡ್ತೀಯಾ ಪ್ಲೀಸ್? ಶೋರ್. ಓಕೆ, ನೀವು ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು. ಬಾಯ್. ಬಾಯ್. ಬಾಯ್ ಅನು. ಬಾಯ್. ಬಾಯ್. ಅವರು ಮುಂಚೆ ನಿಮ್ಮ ಬಗ್ಗೆ ಮಾತಾಡೋವಾಗ ತುಂಬ ಕೋಪ ಬರ್ತಿತ್ತು. ನಿಮ್ಮನ್ನ ಅಷ್ಟು ಲವ್ ಮಾಡಿದವರು ಇವತ್ತು ನನಗೆ ಸಿಕ್ಕಿ ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಿರೋದು ನೋಡಿದ್ರೆ ಐ ಫೀಲ್ ವೆರಿ ಲಕ್ಕಿ ಟು ಬಿ ಮ್ಯಾರಿಡ್ ಟು ದಿಸ್ ಆನೆಸ್ಟ್ ಇಡಿಯಟ್. ಯಾ, ಹಿ ಈಸ್ ಆನೆಸ್ಟ್. ಅಮೃತ, ನಾನಿನ್ನು ಹೊರಡ್ತೀನಿ. ಓ ಹೌದಾ? ಜಸ್ಟ್ 2 minutes ಇರಿ, ನಾನು ಕೀ ತೊಗೊಂಡು ಬರ್ತೀನಿ. ಇಲ್ಲ, ಇಟ್ಸ್ ಓಕೆ, ನಾನು ಹೊರಡ್ತೀನಿ. ನೋ ವೇ, ಈ ವಿಷಯ ಅವ್ರಿಗೆ ಗೊತ್ತಾದರೆ ಅಷ್ಟೇ. ತಿಂಗಳಿಗೆ 15,000 - 20,000 ಸಂಬಳನಾದ್ರೂ ಸಿಗುತ್ತೆ. ನಿಮ್ಮ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ. ಈ ನಿನ್ನ ಕನ್ಸುಗಳೆಲ್ಲ ರಾತ್ರಿ ಮಲ್ಗೋವಾಗ ಕಾಣಕ್ಕೆ ಸರಿ. ರಿಯಲ್ ಲೈಫಲ್ಲಿ ಅವೆಲ್ಲ ಆಗಲ್ಲ. ಅಮೃತ, ಸೂರ್ಯ ಯಾಕೆ ಅಷ್ಟೊಂದು ಅರ್ಜೆಂಟಲ್ಲಿ ಹೊರಟ್ರು? ಎನಿಥಿಂಗ್ ಸೀರಿಯಸ್? ಓ, ನಿಮಗೆ ಗೊತ್ತಿಲ್ವಾ ಸೂರ್ಯ ಮೂವಿ ಡೈರೆಕ್ಟ್ ಮಾಡ್ತಿರೋದು? ಸೂರ್ಯ ಮೂವಿ ಡೈರೆಕ್ಟ್ ಮಾಡ್ತೀಯಾರಾ? ಅಯ್ಯೋ, ಅದೊಂದು ದೊಡ್ಡ ಕಥೆ. ಬನ್ನಿ ಹೋಗ್ತಾ ಮಾತಾಡೋಣ.